ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ದಯವಿಟ್ಟು ಕ್ಷಮಿಸಿ, ಇವಾಗ ನಾನು ಇನ್ನೊಂದು ನೆಗೆಟಿವ್ ನ್ಯೂಸ್ನ ತಗೊಬರ್ತಾ ಇದ್ದೀನಿ. ಇದು ಇಂಪ್ಯಾಕ್ಟ್ ಇದೊಂಥರ ಸ್ಲೋ ಪಾಯ್ಸನ್ ಇದ್ದಾಗೆ ನಮಗೆ ಸ್ಲೋ ಆಗಿ ಹಿಟ್ ಆಗುತ್ತೆ. ಬಟ್ ಏನು ಮಾಡಲಿ, ಈ ನ್ಯೂಸ್ನ ಕವರ್ ಮಾಡಲೇಬೇಕು. ಸೊ ಏನಪ್ಪ ಅಂತ ಅಂದರೆ, ನಮಗೆ ಜಸ್ಟ್ ಒಂದು ಜಪಾನ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರೋ ಕೊಟ್ಬಿಡ್ತೀನಿ. ಅದ್ರ ಮೇಲ್ಗಡೆ ಈ ನ್ಯೂಸು ಡಿಪೆಂಡ್ ಆಗಿರುತ್ತೆ. ಸೊ ನೀವು ನೋಡಿರ್ಬೋದು, ನಾವು ಇಂಡಿಯಾ ಮತ್ತು ಜಪಾನ್ ಜೊತೆ ಡೀಲ್ ಮಾಡಿದಾಗ ನಾವು ಬುಲೆಟ್ ಟ್ರೈನ್ ಬಗ್ಗೆ ಡೀಲ್ ಆಗಿತ್ತು. ಆ ಬುಲೆಟ್ ಟ್ರೈನ್ನ ಮಾಡಬೇಕು ಅಂತಂದರೆ ಜಪಾನ್ ಅವರೇ ನಮಗೆ ಲೋನ್ ಕೊಡ್ತಾಯಿದ್ರು, ಆಮೇಲೆ ಟೆಕ್ನಾಲಜಿ ಕೂಡ ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ಸೊ ಆ ಡೀಲಲ್ಲಿ ನಮ್ಗೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಪ್ಪ ಅಂದರೆ, ನಮಗೆ ಇಂಟ್ರೆಸ್ಟು, ಆ ಲೋನ್ ಕೊಡ್ತಿದ್ದಿದ್ದು ಇಂಟ್ರೆಸ್ಟು ತುಂಬಾ ನೆಗ್ಲಿಜಿಬಲ್ಲು. ಏಂತಕ್ಕಪ್ಪ ಯಾವಾಗಲೂ ನಮಗೆ ಜಪಾನಿಂದ ಇಂಟ್ರೆಸ್ಟ್ ಸಿಗೋದು ನೆಗ್ಲಿಜಿಬಲ್ಲು ಅಂತ ಅಂದರೆ, ನಾವು ಇನ್ಫ್ಲೇಷನ್ನು ಮತ್ತು ಡಿಫ್ಲೇಷನ್ ಅಂತ ಇರುತ್ತೆ. ಇನ್ಫ್ಲೇಷನ್ ಅಂತ ಅಂದ್ರೆ ನಾವು ತಗೊಳ್ಳೋ ವಸ್ತು, ಈಗ ಟೊಮೊಟೊ ಫಾರ್ ಎಕ್ಸಾಂಪಲ್ 50 ರೂಪಾಯಿ ಕೊಟ್ಟು 1 kg ತೊಗೊಳ್ತಾ ಇದ್ದೀವಿ ಅಂದರೆ, ಈಗ ಮುಂದಿನ ವರ್ಷ ಅದೇ 50 ರೂಪಾಯಿ ಕೊಟ್ಟು ನಮಗೆ 1 kg ಟೊಮೊಟೊ ಸಿಗುತ್ತಾ? ಇಲ್ಲ, 55 56 ಹಂಗಾಗಿರುತ್ತೆ. ಸೊ ಈ ಪರ್ಸೆಂಟೇಜ್ ಚೇಂಜ್ ಏನಿದೆ ಅದು ಇನ್ಫ್ಲೇಷನ್ ಅಂತಾರೆ. ಡಿಫ್ಲೇಷನ್ ಅಂದರೆ ಅದು ರಿವರ್ಸು. ನಾವೇನು ತೊಗೊಳ್ತಾ ಇದ್ದೀವಿ ಅದ್ರ ವ್ಯಾಲ್ಯೂ ಇನ್ನೂ ಕಡಿಮೆ ಆಗ್ತಾ ಹೋದರೆ ಡಿಫ್ಲೇಷನ್ನು. ಸೊ ಜಪಾನಲ್ಲಿ ಡಿಫ್ಲೇಷನ್ ಅನ್ನೋದು ತುಂಬ ಟೈಮಿಂದ ಇತ್ತು. ಸೊ ಈ ಡಿಫ್ಲೇಷನಿಂದ ಏನಾಗ್ತಿತ್ತು ಅಂತ ಅಂದರೆ, ಜಪಾನ್ ಗೌರ್ಮೆಂಟು ಈಸಿಯಾಗಿ, ಜಪಾನ್ ಗೌರ್ಮೆಂಟಿಂದ ಎಲ್ಲರೂ ಇಡೀ ವರ್ಲ್ಡಲ್ಲಿ ದುಡ್ಡನ್ನ ತಗೊಂಡು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಿದ್ರು. ಯಾಕೆ ಅಂತಂದರೆ, ಬಿಕಾಸ್ ಆಫ್ ವೆರಿ ನೆಗ್ಲಿಜಿಬಲ್ ಇಂಟ್ರೆಸ್ಟ್ ರೇಟು. ಆಯಿತಾ? ಎಂತಕ್ಕೆ? ಸೊ ಇದರಿಂದ ಏನಾಗ್ತಿತ್ತು ಅಂತಂದರೆ, ನಿಮ್ಗೆ ನೋಡಿರ್ಬೋದು, ಯು ಎಸ್ ಎಕಾನಮಿ ಅಥವಾ ಯು ಎಸ್ ಟ್ರೆಷರಿ ಇಂಥದ್ರಲ್ಲೆಲ್ಲ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಎಲ್ಲ ದೊಡ್ಡವ್ರು ಅಂದರೆ ದೊಡ್ಡವರೆಲ್ಲ ಅಲ್ಲಿ ಜಪಾನ್ಗೆ ಹೋಗೋದು, ಅಲ್ಲಿಂದ ಸಾಲ ಮಾಡೋದು, ಆ ಸಾಲದಿಂದ ಇಲ್ಲಿ ತಗೊಬಂದು ಇನ್ವೆಸ್ಟ್ ಮಾಡೋದು, ಈ ಥರ ಇರೋದು. ಸೊ ಇದು ಜಪಾನ್ದು ಒಂದು ಸ್ಟ್ರಾಟಜಿ. ಬಟ್ ಏನಾಯ್ತಪ್ಪ ಅಂತಂದರೆ, 2024ಇಂದ ಅವ್ರದ್ದು ಇನ್ಫ್ಲೇಷನ್ ಇದ್ದಿದ್ದು ಡಿಫ್ಲೇಷನ್ ಇದ್ದಿದ್ದು ಇನ್ಫ್ಲೇಷನ್ ಕಡೆ ರೀಚ್ ಆಗ್ತದೆ. ಜಪಾನ್ದು ಬ್ಯಾಂಕು, ಆರ್ ಬಿ ಐ ಥರ ಅಲ್ಲಿ ಬ್ಯಾಂಕು 2% ಪ್ರೆಡಿಕ್ಟ್ ಮಾಡಿತ್ತು. ಬಟ್ ಅದು ನೋಡಿದ್ರೆ 3.1% ಜಾಸ್ತಿ ಆಗಿದೆ. ಅಂದರೆ ಇದರಿಂದ ಒಂದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗುತ್ತೆ. ಅದ್ರ ಬಗ್ಗೆ ಅದನ್ನ ಮುಂದೆ ಹೇಳ್ತೀನಿ. ನೆಕ್ಸ್ಟು, ಈಗ ನಾವು ಇಲ್ಲೊಂದು ಹೈಲೈಟ್ ಮಾಡ್ತಾ ಇದ್ದೀನಿ, ಜಪಾನ್ ಬಾಂಡ್ ಕ್ರ್ಯಾಶ್ ಅನ್ಲೀಷಸ್. ಇದೇ ಆ್ಯಕ್ಚುಲ್ ಮೇಯ್ನ್ ಆಗಿರೋ ವಿಷಯ. ಬಟ್ ಇದಕ್ಕೂ ಮುಂಚೆ ಇನ್ನೂ ಒಂದು ಮೇಜರ್ ಇಶ್ಯೂ ಇದೆ, ಅದ್ರ ಬಗ್ಗೆನೂ ಮಾತಾಡ್ತೀನಿ. ಏನಪ್ಪ ಅದು ಅಂದರೆ, ಜಪಾನ್ ಏನು ಕ್ಯಾರಿ ಟ್ರೇಡ್ ಅಂತ. ಅಂದರೆ ಏನಪ್ಪ ಇದ್ರ ಅರ್ಥ ಅಂತಂದರೆ, ಈಗ ನಾನು ಆಲ್ರೆಡಿ ಹೇಳ್ದಾಗೆ, ನನಗೇನೋ ಒಂದು ನಾನು ವಸ್ತು ತೊಗೋಬೇಕಾದ್ರೆ ನಾನು ಏನು ಮಾಡ್ತೀನಿ, ಫಸ್ಟು ಸಾಲ ತೊಗೋಬೇಕಲ್ವ, ಜಪಾನ್ಗೆ ಹೋಗ್ತೀನಿ, ಜಪಾನಿಂದ ಸಾಲ ತೊಗೊಳ್ತೀನಿ, ಅದನ್ನ ಬೇರೆ ಕಡೆ ಎಲ್ಲೋ ಇನ್ವೆಸ್ಟ್ ಮಾಡ್ತೀನಿ. ಬಟ್ ಈಗ ಏನಾಗ್ತಿದೆ ಅಂತ ಅಂದರೆ, ಜಪಾನಲ್ಲಿ ಮುಂಚೆ ಡಿಫ್ಲೇಷನ್ ಇದ್ದಿದ್ದು ಇನ್ಫ್ಲೇಷನ್ ಕಡೆ ಆಗ್ತಾ ಇರೋದ್ರಿಂದ ಅದ್ರದ್ದು ಇಂಟ್ರೆಸ್ಟ್ ರೇಟ್ಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಇಂಟ್ರೆಸ್ಟು ನಾವು ಈಗ ಮತ್ತೆ ಹೋಗಿ ಜಪಾನ್ ತೊಗೊಳ್ಬೇಕು ಮತ್ತು ವಾಪಸ್ ರಿಟರ್ನ್ ಮಾಡಬೇಕು ಅಂದರೆ, ನಾನು ರೈಸಿಂಗ್, ಈಗ ಫಾರ್ ಎಕ್ಸಾಂಪಲ್ ನಾನೇನೋ 100 ರೂಪಾಯಿ ಕೊಟ್ಬಿಟ್ಟು ಇನ್ವೆಸ್ಟ್ ಮಾಡಿದ್ದೆ, ನನಗೊಂದು 102 ರೂಪಾಯಿ ಪ್ರಾಫಿಟ್ ಬಂತು ಅಂದ್ರೂ ನಾನು ಇನ್ನು ಜಪಾನ್ಗೆ ಈಸಿಯಾಗಿ 2 ರೂಪಾಯಿ ಪ್ರಾಫಿಟ್ ಇಟ್ಕೊಂಡು ಕೊಟ್ಬಿಡ್ತಿದ್ದೆ. ಬಟ್ ಈಗ ಹಂಗೆ ಆಗಲ್ಲ. ಯಾಕೆಂದರೆ ಅವ್ರದ್ದು ಇಂಟ್ರೆಸ್ಟೇ ಈಗ ಆಲ್ಮೋಸ್ಟು ಅವ್ರು ಎಷ್ಟೋ ಒಂದು 3% ಆ್ಯಡ್ ಮಾಡಿದ್ದಾರೆ ಅಂತಂದರೆ, ನಾನು ಏನಿಲ್ಲ ಅಂದರೂ ವಾಪಸ್ ಕೊಡ್ಬೇಕಾದ್ರೆ ಅನದರ್ 3 ರೂಪೀಸ್ 4 ರೂಪೀಸು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಸೊ ಈ ಥರ ಒಂದು ರಿಸ್ಕ್ ಇದೆ. ಇದು ಕ್ಯಾರಿ ಟ್ರೇಡ್ ಅಂತ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದುವರೆಗೂ $450 ಬಿಲಿಯನ್ ಅಷ್ಟು ದುಡ್ಡನ್ನ ಜಪಾನ್ ಮೂಲಕ ಎಲ್ಲ ಕಂಟ್ರಿಗಳು ತಗೊಂಡಿದ್ದಾರೆ. ಸೊ ಅವರು ರಿಟರ್ನ್ ಮಾಡ್ಬೇಕಾದ್ರೆ ಅವರು ಇಂಟ್ರೆಸ್ಟ್ ಸಮೇತ ಕೊಡಬೇಕು ಅಂತ ಅಂದರೆ ಎಷ್ಟು ದುಡ್ಡು ಇಂಟ್ರೆಸ್ಟ್ ಕೊಡಬೇಕು, ಜೊತೆಗೆ ಈಗ ಆಲ್ರೆಡಿ ಇನ್ವೆಸ್ಟ್ ಮಾಡಿರೋದು ಎಷ್ಟು ಪುಲ್ ಬ್ಯಾಕ್ ಮಾಡಬೇಕಾಗುತ್ತೆ ಈ ಥರ. ಸೊ ಮತ್ತೆ ಇನ್ವೆಸ್ಟ್ಮೆಂಟಿಗೆ ಬರಬೇಕು ಅಂದ್ರೂ ಎಷ್ಟು ಕಷ್ಟ ಇದೆ. ಅಂದರೆ ಈಗ ಯಾರು ಇನ್ವೆಸ್ಟ್ ಮಾಡಬೇಕು ಮತ್ತೆ ಅಂತಂದರೆ, ಈಸಿಯಾಗಿ ದುಡ್ಡು ತೊಗೊಂಡು ಬಂದು ಇನ್ವೆಸ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕೆ ಅಂತಂದರೆ, ಈಗ ಮಾಮೂಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿದೆ. ಎರಡನೇದು, ಈಗ ಫಸ್ಟು ಬಾಂಡ್ ಮಾರ್ಕೆಟ್ ಬಗ್ಗೆ ಒಂದು ಮಾತಾಡ್ತೀನಿ. ಬಾಂಡ್ ಮಾರ್ಕೆಟಲ್ಲಿ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಒಂದು ಕೂಪನ್ ಅಂತ, ಬಾಂಡು ಕೂಪನ್ನು ಮತ್ತು ಈಲ್ಡ್. ಸೊ ಇದರಲ್ಲಿ ಒಂದು ಬಾಂಡ್ ಪ್ರೈಸು ಮತ್ತು ಈಲ್ಡು, ಅದು ಇನ್ವರ್ಸ್ ರಿಲೇಷನ್ ಅಂದರೆ ಏನಪ್ಪ ಅಂದರೆ, ಬಾಂಡ್ ಪ್ರೈಸ್ ಯಾವಾಗ ಜಾಸ್ತಿ ಇರುತ್ತೆ, ಈಲ್ಡು ಕಡಿಮೆ ಇರುತ್ತೆ. ಈಲ್ಡ್ ಯಾವಾಗ ಜಾಸ್ತಿ ಇರುತ್ತೆ, ಬಾಂಡ್ ಪ್ರೈಸ್ ಕಡಿಮೆ ಇದೆ ಅಂತ. ಸೊ ಇದರ ಅರ್ಥ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ 100 ರೂಪಾಯಿ ನಾನು ಇನ್ವೆಸ್ಟ್ ಮಾಡ್ತೀನಿ ಬಾಂಡ್ ಪ್ರೈಸು, ಅದ್ರ ಕೂಪನ್ ಬಂದು 5 ಅಂದರೆ 5% ಎವ್ರಿ ಇಯರ್ ನಂಗೆ ರಿಟರ್ನ್ ಬರುತ್ತೆ ಅಂತ. ಸೊ ನಾನು ಈಲ್ಡ್ ಏನಿರುತ್ತೆ 5% ಅಂದರೆ 5 ರೂಪೀಸ್ ಈಲ್ಡ್ ಆಯಿತು. ಈಗ ಫಾರ್ ಎಕ್ಸಾಂಪಲ್ಲು ಅದೇ ಬಾಂಡ್ ಅಂದರೆ 40 ಇಯರ್ಸ್ಗೆ ಅಂತ ತೊಗೊಂಡಿರ್ತಾರೆ ಬಾಂಡು. ಸೊ ಆ ಬಾಂಡು ಇದು ಪಬ್ಲಿಕ್ ಮಾರ್ಕೆಟಲ್ಲಿ ಸೇಲ್ ಮಾಡ್ಬೋದು, ಇನ್ನೊಬ್ರು ಯಾರು ತೊಗೋಬೋದು, ಆ ಥರ. ಸೊ ಇನ್ ದ ಮೀನ್ ಟೈಮು ನಾನು ಸೇಲ್ ಮಾಡ್ಬೇಕಾದ್ರೆ, ಇನ್ ಕೇಸ್ ನಾನು 100 ರೂಪಾಯಿ ಬದಲು 95 ರೂಪಾಯಿಗೆ ಮಾಡ್ತೀನಿ. ಬಟ್ ನಂದು ಕೂಪನ್ ಬಂದು 5% ಇದೆ.
5% ಡಿವೈಡೆಡ್ ಬೈ 95 ಮಾಡಿದ್ರೆ ನಂದು ಈಲ್ಡು ಇರಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈಲ್ಡ್ ಇರಲಿ ನಿಮ್ಗೆ ಹತ್ತತ್ರ ಏನಿಲ್ಲ ಅಂದರೆ 8ಇಂದ 9% ಈಲ್ಡ್ ಇದೆ. ಸೊ ಇದರ ಅರ್ಥ ಏನಾಯಿತು, ಈಲ್ಡ್ ಯಾವಾಗ ಜಾಸ್ತಿ ಆಗುತ್ತೆ ಬಾಂಡ್ ಪ್ರೈಸ್ ಕಡಿಮೆ ಆಗ್ತಾ ಹೋಗುತ್ತೆ, ಬಾಂಡ್ ಪ್ರೈಸ್ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಈಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದರ ಅರ್ಥ ಏನು, ಯಾವಾಗ ಈಲ್ಡ್ ಜಾಸ್ತಿ ಆಗುತ್ತೆ ಬಾಂಡಲ್ಲಿ ಸೆಲ್ ಆಫ್ ಜಾಸ್ತಿ ಆಗುತ್ತೆ. ಓಕೆ, ಅಂದರೆ ಸಾರಿ, ಬಾಂಡ್ ಪ್ರೈಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇದರ ಅರ್ಥ ಏನು, ಸೊ ರಿಸ್ಕ್ ನೋಡ್ತಾ ಇದ್ದಾರೆ ಜನಗಳು, ಸೊ ಸೆಲ್ ಆಫ್ ಜಾಸ್ತಿ ಆಗುತ್ತೆ ಅಂತ. ಸೊ ನಿಮಗೆ ಈ ಜಾನ್ ಮಂತಲ್ಲೇ ನಿಮಗೆ ಆಲ್ಮೋಸ್ಟ್ ಬಾಂಡಲ್ಲಿ ಬಿಗ್ಗರ್ ಸೆಲ್ ಆಫ್ ನಡೆದಿದೆ ಈಗ ರೀಸೆಂಟಾಗಿ. ಇದರ ಅರ್ಥ ಏನಪ್ಪ ಅಂತಂದರೆ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ದವರೆಲ್ಲ ಎಕ್ಸಿಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಈ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂತಂದರೆ, ಮೊದಲನೇದಾಗಿ ಈ ಯಾವಾಗ ಸೆಲ್ ಆಫ್ ನಡೆಯುತ್ತೆ, ಈ ಎನ್ ಕ್ಯಾರಿ ಟ್ರೇಡ್ದು ಮುಂಚೆ ಹೇಳಿದ್ನಲ್ಲ ಆ ಇಶ್ಯೂ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಜೊತೆಗೆ ಡಾಲರು ಕೂಡ ಸ್ಟೆಬಿಲೈಸ್ ಆಗ್ತಾ ಹೋಗುತ್ತೆ. ಇವ್ರು ಹಿಂಗೆ ಇದು ಮಾಡ್ಬೇಕಾದ್ರೆ ಇವ್ರದ್ದು ಲಿಕ್ವಿಡೇಟ್ ಮಾಡ್ಕೊಳ್ಳೋಕ್ಕೆ ಇವರು ಅಮೆರಿಕನ್ ಬಾಂಡ್ಸ್ಗಳಲ್ಲಿ, ಟ್ರೆಷರಿ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ವಾಪಸ್ ದುಡ್ಡು ಕೊಡಬೇಕಲ್ಲ, ಸೊ ಅಲ್ಲಿಂದ ದುಡ್ಡನ್ನೇ ಎತ್ತಬೇಕಾಗುತ್ತೆ. ಸೊ ಹೀಗೆ ಜಪಾನ್ದು ಕರೆನ್ಸಿ ವ್ಯಾಲ್ಯೂನು ಸ್ವಲ್ಪ ಡೆಪ್ರಿಷಿಯೇಟ್ ಆಗ್ಬೋದು. ಸೊ ನೀವು ಆನ್ ಎನ್ ಹೈಯರ್ ಲೆವೆಲ್ ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇದರಿಂದ ಏನಾಗುತ್ತೆ ಅಂತ ಅಂದರೆ ಗ್ಲೋಬಲಲ್ಲಿ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಆಗುತ್ತೆ. ಇನ್ಸ್ಟೆಬಿಲಿಟಿ ಆದಷ್ಟು ನಾವು ಏನೀಗ ಆಲ್ರೆಡಿ ಇನ್ವೆಸ್ಟ್ ಮಾಡಿರ್ತೀವಿ ದುಡ್ಡು, ಅಲ್ಲಿಂದ ದುಡ್ಡು ಎತ್ಕೊಂಡು ಹೋಗ್ಬೋದು. ಎರಡನೇದಾಗಿ ಈಗ ಡಾಲರ್ ಪ್ರೈಸು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ಬೋದು. ಡಾಲರ್ ಪ್ರೈಸ್ ಸ್ಟ್ರಾಂಗ್ ಆದಷ್ಟು ಇಂಡಿಯನ್ ಮಾರ್ಕೆಟ್ಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಇದ್ರದ್ದು ಆಲ್ಟರ್ನೇಟಿವ್ ಏನಪ್ಪ ಅಂದರೆ ಗೋಲ್ಡು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಗೋಲ್ಡು ಎಲ್ಲರೂ ಸ್ಟೇಬಲ್ ಅಸೆಟ್ ಅಂತ ಅಂದ್ಕೊಳ್ತಾರೆ. ನಿಮ್ಗೆ ಏನಾರ ಈ ವಿಡಿಯೋದಲ್ಲಿ ಏನಾರು ನಿಮಗೆ ಅಡಿಷ್ನಲ್ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕ್ವಶನ್ ಕೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.